Hello, this is me at ಮಧ್ಯರಾತ್ರಿ ಎಷ್ಟು 12:30 45. I'm like super sleepy. Call it commitment, call it whatever. This is exactly what I am going to be trying to behave like. This vlog is all about ನಾಳೆ ರಾತ್ರಿ ಇಷ್ಟೊತ್ತಿಗಾಗಲೇ ಏರ್ಪೋರ್ಟಲ್ಲಿ ಇರ್ತೀವಿ, ಹೊರಟಿರ್ತೀವಿ. ವಿಲ್ ಬಿ ಫ್ಲೈಯಿಂಗ್. ಸೊ ಫಿಲಿಪೀನ್ಸ್ ಎಷ್ಟೊತ್ತಿಗೆ ನಾಳೆ ಫ್ಲೈಟ್ ಇರೋದು? 12:20. ಆಗಲೇ ಅರ್ಧ ಗಂಟೆ ಆಗ್ಬಿಟ್ಟಿರುತ್ತೆ ಕೂತ್ಕೊಂಡು. So this vlog is all about how we are packing for Philippines, and then ನಾನು ಮತ್ತು ಇವನು, mostly ನಾನು, I read a lot about Philippines. I only read, but these guys did the planning. I have not done any planning. ಮತ್ತೆ ಪರೀಕ್ಷಿತಾ? I don't know what you're doing there. ಸೊ ಅಟ್ ಲೀಸ್ಟ್ ಒನ್ಸ್ ನೀನು ಗೆಸ್ಟ್ ಆಗಿ ಬರ್ತಾ ಇದೆಯಾ, ಆಲ್ವೇಸ್ ನೀನು ಟೂರ್ ಗೈಡ್ ಥರ ಬರ್ತೀಯಾ, ಎಲ್ಲ ಅವನೇ ಪ್ರಿಪೇರ್ ಮಾಡಿ ಎಲ್ಲ. ಒಂದು ಫೋಟೋ ನೋಡಿಲ್ಲ. ಐ ಡೋಂಟ್ ನೋ ಹೌ ಫಿಲಿಪೀನ್ಸ್ ಲುಕ್ಸ್. ಅದರಲ್ಲಿ ಒಂದು ಜಾಗದಲ್ಲಿ ಬೋರಾಕೆ ಅಂತ, ಆ ಜಾಗದಲ್ಲಿ ಎಷ್ಟು ವೈರಲ್ ಆಗಿಬಿಟ್ಟಿತ್ತು ಅಂದರೆ ಅದು ಜನ ಎಷ್ಟು ಹಾಳು ಮಾಡಿಬಿಟ್ಟಿದ್ರು ಅಂತಂದರೆ ಅಪ್ಯಾರೆಂಟ್ಲಿ. ಸೊ ಬೋರಾಕೆ ವಾಸ್ ವೆರಿ ವೈರಲ್. ಹಾಗಾಗಿ ಸ್ವಲ್ಪ ದಿನ ದೇ ಹ್ಯಾಡ್ ಟು ಶಟ್ ಡೌನ್ ದಟ್ ಐಲ್ಯಾಂಡ್ ಫಾರ್ ಟೂರಿಸಮ್, ಕಂಟ್ರೋಲ್ ಮಾಡೋದಕ್ಕೆ ಅಂತ. ನನಗೆ ಇನ್ನೊಂದೇನು ಇದು ಎಕ್ಸೈಟಿಂಗ್ ವಿಷಯ ಅಂದರೆ, ಡೇವಿಸ್ ನಾನು ವೆಜಿಟೇರಿಯನು, ಬಟ್ ನೀನು ಹೆಂಗೋ ಬಚಾವ್ ಆಗ್ತೀಯಾ? ಅದು ಯಾವುದೋ ಡಕ್ದು ಎಂಬ್ರಿಯೋ, ಬಾತುನ ಏನೋ ಕರೀತಾರೆ ಅದನ್ನು. ಅಪಾರೆಂಟ್ಲಿ ಫಿಲಿಪೀನ್ಸ್ ಇಸ್ ನೋನ್ ಫಾರ್ ದಟ್ ಡಕ್ ಎಂಬ್ರಿಯೋ. ಇಟ್ಸ್ ಬಾಯ್ಲ್ಡ್ ಆ್ಯಂಡ್ ದೆನ್ ಗಿವನ್ ಆಸ್ ಅ ಇದು ವೆರಿ ಫೇಮಸ್ ಸ್ಟ್ರೀಟ್ ಫುಡ್ ಅಂತೆ. ಮೊಟ್ಟೆ ಸಾಕು ಸಾಕಾ? ಓಕೆ. ಸೊ ಫಿಲಿಪೀನ್ಸ್ದು ಫಿಲಿಪಿನೋ ಇದು ಲ್ಯಾಂಗ್ವೇಜ್, ಫಿಲಿಪಿನೋಸ್ ಅಂತ ಕರೀತಾರೆ ಅವ್ರನ್ನ. ಬಟ್ ದೆರ್ ಇಸ್ ಮೋರ್ ದೆನ್ 150 or 200 ಡೈಲೆಕ್ಟ್ಸ್ ದೇರ್, ಆ್ಯಂಡ್ ಆಲ್ಸೋ 7,000 ಆಡ್ ಐಲ್ಯಾಂಡ್ಸ್. ಕ್ರೇಜಿ. ಓವರಾಲ್ 7,300 something. ಅದರಲ್ಲಿ ಇನ್ನೂ ಎಷ್ಟೋ ಐಲ್ಯಾಂಡ್ಗಳನ್ನ ಎಕ್ಸ್ಪ್ಲೋರೇ ಮಾಡಿಲ್ಲ ಜನ. ಸೊ ಇಟ್ಸ್ ಲೈಕ್ ಕ್ರೇಜಿ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಹೆಂಗೆ ಇಂಡಿಯಾ ಅಂದರೆ ಟುಕ್ ಟುಕ್ ಅಂತಾರೋ, ಅಲ್ಲಿ ಜೀಪ್ನೇ ಅಂತ ಇದೆ. ಅದು ಹೆಂಗೆ ಅಂದರೆ, ಏನು ಸ್ಟಡಿ ಮಾಡಿಲ್ಲ. ನಾನು ನೆನ್ನೆ ಆರ್ಟಿಕಲ್ ಕಳಿಸಿದ್ನಲ್ಲ, ವಾಂಟ್ ಟು ಗೋ ದೇರ್ ಅಂಡ್ ಬಿ ಸರ್ಪ್ರೈಸ್ಡ್. ಯಾವ್ದವನು? ಸೊ ಇರಲಿ, ಜೀಪ್ನೇ ಅಂದರೆ ಅದು ಹೆಂಗೆ ಗೊತ್ತಾ, ಈ ಊರ ಕಡೆ ದೊಡ್ಡ ಬಸ್ಸಲ್ಲಿ ಜನನ ಹತ್ತಿಸ್ಕೊಂಡು ಹೋಗಲ್ವಾ, ಅದೇ ಥರ ಇಮ್ಯಾಜಿನ್ ಒಂದು ಲಾಂಗ್ ಆಟೋ ವಿತ್ ಆಲ್ ಸೈಡ್ ಕಿಟಕೀಸ್ಗಳು. ಸೊ ದಟ್ ಈಸ್ ಜೀಪ್ನೇ. ಸೊ ಇದೇ ಥರ ವಿಚಾರಗಳಿಂದ ಹಿಡಿದು ಫಿಲಿಪೀನ್ಸ್ ಅಂದ ತಕ್ಷಣವೇ ಅಲ್ಲಿ ಕನೂರಿಂಗ್ ಅಂತ ಒಂದು ತುಂಬ ಫೇಮಸ್ಸು, ಪ್ಲಸ್ ಇನ್ನೇನು ಬೀಚಸ್ ಆ್ಯಂಡ್ ದೆನ್ ಇಷ್ಟು ಸಾಕು ಅನಿಸುತ್ತೆ ನಿಮಗೆ ಟು ಫಾಲೋ ದಿಸ್ ಫೇಸ್. ನಾನು ಇಷ್ಟೆಲ್ಲ ಏನು ಹೇಳಿದ್ದೀನಿ, ಟು ಸಿ ದ್ಯಾಟ್ ಕಮ್ ಟು ಲೈಫ್ ಇನ್ ಫಿಲಿಪೀನ್ಸ್. ಸೊ ಲೆಟ್ಸ್ ಕಮ್ ಟು ಪ್ಯಾಕಿಂಗ್. 10 ದಿನ ಹೋಗ್ತಾ ಇರೋದಾ, 9 ದಿನನಾ? 9 days ಹೋಗ್ತಾ ಇದ್ದೀವಿ. 10 days. ಅದಕ್ಕೆ ಇಷ್ಟೆಲ್ಲ ಅವತಾರ. ಸೊ ದಿಸ್ ಈಸ್ ಬೇಸಿಕ್ಲಿ ಆಲ್ ಮೈ ಇಯರಿಂಗ್ಸು, ಆ್ಯಕ್ಸಸರೀಸು, ಎಲ್ಲ ಸಿಂಗಾರ, ಬೆಲ್ಟ್ಸು, ಇದೆಲ್ಲ ಓಕೆನಾ? ದಿಸ್ ಈಸ್ ಸಪೋಸ್ ಟು ಬಿ ಮೇಕಪ್ ಕಿಟ್, ಬಟ್ ಇಷ್ಟು ದೊಡ್ಡ ಕಿಟ್ ಎಲ್ಲ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಏನೇನು ಬೇಕೋ ಎಲ್ಲನ ಇದರಲ್ಲಿ ಐ ಹ್ಯಾವ್ ಪುಟ್ ಆಲ್ ಫೌಂಡೇಶನ್, ಫುಲ್ ಆನ್ ಮೇಕಪ್ದು. ಓಕೆ, ಎಕ್ಸೆಪ್ಟ್ ಫಾರ್ ಲ್ಯಾಶಸ್ಸು, ಗಿಂದಿ ಅಷ್ಟೊಂದು ಡೀಟೇಲಿಂಗ್ ಎಲ್ಲ ಹೋಗಿಲ್ಲ. ಈ ಕಡೆ ಅಂಡರ್ಗಾರ್ಮೆಂಟ್ಸ್. ಓಕೆ, ಆಮೇಲೆ ದಿಸ್ ಈಸ್ ಮೈ ಲೌಂಜ್. ಇದು ದಿಸ್ ಇಸ್ ಜಾಕೆಟ್ ಮತ್ತು ಒಂದು ಪ್ಯಾಂಟು, ವೆಲ್ವೆಟ್ ಜಾಕೆಟ್ ಆ್ಯಂಡ್ ವೆಲ್ವೆಟ್ ಪ್ಯಾಂಟು. ಸೊ ಈ ಕಡೆ ಆಲ್ ಶಾರ್ಟ್ಸು, ಬಿಕಾಸ್ ಅದು ಟ್ರಾಪಿಕಲ್ ಏರಿಯಾ, 28 to 32 degrees ಇರೋದ್ರಿಂದಾಗಿ ಆಲ್ ಇದು ಶಾರ್ಟ್ಸು, ಸ್ಕರ್ಟ್ಸು ಇದೆಲ್ಲ ಈ ಕಡೆ ಇದೆ. ಓಕೆ, ಸೊ ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ ಇಫ್ ಯು ವೇರ್ ಅ ನೈಸ್ ಕ್ರಾಪ್ ಟಾಪ್ ಇನ್ಸೈಡ್, ಅದ್ರ ಮೇಲೆ ಈ ಶಿಮರಿ ಸೀತ್ರು ಇದನ್ನು ಹಾಕೋಬೋದು. ದೀಸ್ ಆರ್ ಆಲ್ ಲಿನನ್ ಶರ್ಟ್ಸ್ ದಟ್ ಐ ಬಾಟ್ ಫ್ರಮ್ ಬಾಂಬೆ ರೀಸೆಂಟಾಗಿ ಹೋಗಿದ್ದಾಗ. ಸೊ ಕ್ರಾಪ್ ಟಾಪ್ ಇವೆಲ್ಲ ಆಗಿದೆ. ಆ ಕಡೆ ಹೋಗೋಣ. ದೇರ್ ಆರ್ ಸಮ್ ನೈಸ್ ಪ್ರಿಟಿ ಡ್ರೆಸ್ಸಸ್. ಓಕೆ, R&B, ಮ್ಯಾಕ್ಸ್ ಎಲ್ಲ ಕಡೆಯಿಂದ ತೊಗೊಂಡಿರೋದು. ಸೊ ಐ ಥಿಂಕ್ ಐ ಆಮ್ ಗೋನ್ ಟು ಟೇಕ್ 2 rucksacks. ನನ್ನೊಂದು ರಕ್ಸಾಕು, ಡೇವಿಸ್ಗೊಂದು ರಕ್ಸಾಕು ಆ್ಯಂಡ್ ಒಂದು ಬ್ಯಾಕ್ ಪ್ಯಾಕು. ಓಕೆ, ನಂದು ರಕ್ಸಾಕ್ ಎಲ್ಲಿ ಡೇವಿಸ್? ಆ ಕಡೆ ಇದೆ. ಸೊ ಎವ್ರಿಥಿಂಗ್ ಕೀಪ್ ಇನ್ ದಿಸ್ ಬ್ಯಾಗ್, ಇಷ್ಟು ಎಲ್ಲ. ಆ್ಯಂಡ್ this is a backpack that is going to come with me. And since it's me, ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೊಂದು 2-3 kg
ಕ್ಯಾಮ್ರಾಗಳಿಗೆ ಇಟ್ಬಿಡಬೇಕು. ಸ್ಮಾರ್ಟಾಗಿ ಐ ಥಿಂಕ್ ಐ ಶುಡ್ ಟೇಕ್ ಇಟ್. ದಿಸ್ ವಿಲ್ ಡೆಫಿನೆಟ್ಲಿ ಕಮ್ ಇನ್. ಇದು ಫೋನ್, ಇದು ಒಂದು ಫೋನ್, ಗಿಂಬಲ್ ಪ್ಲಸ್ 2 ಆಸ್ಮೋ ಕ್ಯಾಮ್ರಾ ಇಸ್ ವಾಟ್ ಐ ಥಿಂಕ್ ವಿಲ್ ಬಿ ಕ್ಯಾರಿಂಗ್. ಆ್ಯಂಡ್ ಅದರದ್ದು ಮೈಕ್ಸ್ ಪ್ಲಸ್ ಕಾರ್ಡ್ಸ್. ಓಕೆ, ಸೊ ಈಗ 10 ಕೆ ಜಿ ನಮಗೆ ಬಂದಿರೋದ್ರಿಂದಾಗಿ ವೇ ಮಾಡ್ಕೊಂಡು ಸಪ್ರೇಟ್ ಬ್ಯಾಗ್ಸ್ಗಳು ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ನಮ್ಮ ಫ್ರೆಂಡ್ಸ್ ಇದಕ್ಕೆ ಒಂದಷ್ಟು ಕೊಡ್ಬೋದು. ಇದು ತಗೋ ಒಳಗೆ ಹಾಕು, ಕೊಡ್ಬಿಡಿ ಇದನ್ನು. ಅದ್ರ ಒಳಗಡೆ ಇಟ್ಬಿಡು. ಇಲ್ಲಿರೋ ಅಷ್ಟೆಲ್ಲ ನಂದೆ. ಅದ್ರಲ್ಲಿ ನಾನು ನೋಡ್ತೀನಿ ಇವಾಗ ಯಾವ್ದು ಬೇಕು ಬೇಡ ಅಂತ. ಯಾವ್ದ್ರದ್ದು? ಇದ್ರದ್ದಾ? ಅಮ್ಮ ಜುಜುಬಿ 1 kg ಇದೆ ಎಲ್ಲ. 8 kgs. ಕಾಪಿ ಕ್ಯಾಟ್. ತುಂಬ ಜಾಸ್ತಿ ಪ್ಯಾಕ್ ಆಗಿ ಹೋಗ್ಬಿಡಿದೆ. ಎಷ್ಟಿದೆ? ಲೇ ಹ್ಯಾಂಡ್ ಇದೆಯಲ್ಲ 7 ಇದೆಯಲ್ಲ, ದೊಡ್ಡದು ತಗೊಳ್ಳೋಣಪ್ಪ. ಅದೇ ಥರದ್ದು ಇನ್ನೊಂದು ಯಾವುದೋ ಇತ್ತಲ್ಲ. ಓ, ಇದೊಂದು ಡೇವಿಸ್ ಪ್ರಾಬ್ಲಮ್. ಸ್ವಲ್ಪ ಜುಗಾಡು ಥರನೇ ತೋರಿಸಲ್ಲ. ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ. ಪೀಸ್. ಆ್ಯಂಡ್ ಯು ಆರ್ ಮ್ಯಾರಿಡ್ ಟು ಮೀ. ಆ್ಯಂಡ್ ನಾವು ವಿತ್ ಏಜ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್. ಆಲ್ಮೋಸ್ಟ್ 2 ಗಂಟೆ ಆಗ್ತಾಯಿದೆ. ಐ ಡೋಂಟ್ ಹ್ಯಾವ್ ಇದು ಮೈಗ್ರೇನ್ ಶುರು ಆಗಿಬಿಡುತ್ತೆ ಸಡನ್ನಾಗಿ ಇಲ್ಲಿ ಚುರು. ಅದಾದರೆ ನೆಕ್ಸ್ಟ್ ಎಲ್ಲ ದಿನ ಹೋಯ್ತು ಅಂತ ಅರ್ಥ. ಸೊ ಐ ಹ್ಯಾವ್ ಟು ಸ್ಲೀಪ್ ಆನ್ ಟೈಮ್, ವೆರಿ ಇಂಪಾರ್ಟೆಂಟ್. ಆನ್ ಟೈಮ್ ಅಂದರೆ 1:15 ಎಲ್ಲ ಟೂ ಮಚ್ ಫಾರ್ ಮೀ. ಸೊ ಐ ಗೆಸ್ ವಿ ಆರ್ ಗೋನ್ ಟು ಸ್ಲೀಪ್ ನಾವು. ಆ್ಯಂಡ್ ನಾಳೆ ಬಾಕಿದೆಲ್ಲ ಪ್ಯಾಕಿಂಗ್ ಮಾಡ್ತಾ ಸಿಗ್ತೀವಿ. ಟೇಕ್ ಕೇರ್.